ಲೂಕರ ಶುಭ ಸಂದೇಶ 14ನೇ ಅಧ್ಯಾಯ 7-11. ಊಟಕ್ಕೆ ಕರೆಸಿಕೊಂಡವರು ಪಂಕ್ತಿಯ ಮೊದಲನೆಯ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಯೇಸು ಒಂದು ಸಾಮ್ಯವನ್ನು ಹೇಳಿದನು. ಏನೆಂದರೆ, ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿಯೊಳಗೆ ಮೊದಲನೆಯ ಸ್ಥಾನದಲ್ಲಿ ಕೂತುಕೊಳ್ಳಬೇಡ. ಒಂದು ವೇಳೆ ನಿನಗಿಂತ ಮಾನವುಳ್ಳವನನ್ನು ಅವನು ಕರೆದಿರಬಹುದು, ಮತ್ತು ನಿನ್ನನ್ನು ಅವನನ್ನೂ ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ. ಆದರೆ ಯಾವನಾದರೂ ನಿನ್ನನ್ನು ಕರೆದಾಗ ನೀನು ಹೋಗಿ ಕಡೆಯ ಸ್ಥಾನದಲ್ಲಿ ಕೂತುಕೋ. ಹೀಗೆ ಮಾಡಿದರೆ ನಿನ್ನನ್ನು ಕರೆದವನು ಬಂದು ನಿನ್ನನ್ನು ನೋಡಿ, ಸ್ನೇಹಿತನೇ, ಇನ್ನೂ ಮೇಲಕ್ಕೆ ಬಾ ಅನ್ನುವನು. ಆಗ ನಿನ್ನ ಸಂಗಡ ಕೂತಿರುವವರೆಲ್ಲರ ಮುಂದೆ ನಿನಗೆ ಮಾನ ಬರುವುದು. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು. ಇಂದಿನ ವಾಕ್ಯ ನಮ್ಮ ಜೀವಿತದ ಸಂಪೂರ್ಣ ವಿವರಣೆಯನ್ನು ತಿಳಿಯಪಡಿಸ್ತದೆ. ಇವತ್ತೆಲ್ಲರ ಹೃದಯಗಳಲ್ಲಿರುವಂತಹ ನಾನು ಮೊದಲಿರಬೇಕು, ನಾನು ಶ್ರೇಷ್ಠನಾಗಿರಬೇಕು, ನಾನು ಉನ್ನತನಾಗಿರಬೇಕು, ಇದರ ಬಗ್ಗೆ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ವಾಕ್ಯ ಹೇಳ್ತದೆ, ಊಟಕ್ಕೆ ಕರೆಸಿಕೊಂಡವರು ಪಂಕ್ತಿಯ ಮೊದಲನೇ ಸ್ಥಾನವನ್ನು ಆರಿಸಿಕೊಳ್ಳುವುದನ್ನು ನೋಡಿ ಯೇಸು ಒಂದು ಸಾಮ್ಯವನ್ನು ಹೇಳಿದನು. ಯಾವುದನ್ನು ನೋಡಿ ಹೇಳ್ತಾ ಇದ್ದಾರೆ? ಊಟಕ್ಕೆ ಕರೆದಿರುವಂತಹ ಸಮಯದಲ್ಲಿ ಮೊದಲನೆಯ ಸ್ಥಳವನ್ನ ಆರಿಸಿಕೊಳ್ಳೋದನ್ನು ನೋಡ್ಬಿಟ್ಟು ಪ್ರಭು ಯೇಸು ಈ ಸಾಮ್ಯವನ್ನ ಹೇಳ್ತಾ ಇದ್ದಾರೆ. ಯಾರು ಮೊದಲನೇ ಸ್ಥಾನವೇ ಬೇಕೆಂಬುದಾಗಿ ಓಡಿ ಬರ್ತಾರೆ ನೋಡಿ, ಯಾರು ಮೊದಲನೆಯವನಾಗಿರಬೇಕು, ನಾನು ಶ್ರೇಷ್ಠನಾಗಿರಬೇಕು ನಾನು ಅಂತಾರೆ, ಅಂತ ನಮ್ಮಂಥವರಿಗೆ ಇಂದಿನ ವಾಕ್ಯ ತಿಳಿಯಪಡಿಸುವಂಥದ್ದಾಗಿದೆ. ಏನೆಂದರೆ, ಯಾವನಾದರೂ ನಿನ್ನನ್ನು ಮದುವೆ ಊಟಕ್ಕೆ ಕರೆದರೆ ಪಂಕ್ತಿಯೊಳಗೆ ಮೊದಲನೇ ಸ್ಥಾನದಲ್ಲಿ ಕೂತುಕೊಳ್ಬೇಡ. ಒಂದು ವೇಳೆ ನಿನಗಿಂತ ಮಾನವುಳ್ಳವನನ್ನು ಅವನು ಕರೆದಿರಬಹುದು, ಮತ್ತು ನಿನ್ನನ್ನು ಅವನನ್ನು ಕರೆದವನು ಬಂದು ಇವನಿಗೆ ಸ್ಥಳ ಬಿಡು ಎಂದು ನಿನಗೆ ಹೇಳುವಾಗ ನೀನು ನಾಚಿಕೊಂಡು ಕಡೆಯ ಸ್ಥಾನದಲ್ಲಿ ಕೂತುಕೊಳ್ಳುವುದಕ್ಕೆ ಹೋಗುವಿ. ಏನು ಹೇಳಿದ್ರು ನೋಡಿ, ಮೊದಲೇ ಹೋಗ್ಬಿಟ್ಟು ನಿನಗೆ ಶ್ರೇಷ್ಠವಾದ ಸ್ಥಾನವೇ ಬೇಕು ಅಂತ ಓಡಬೇಡ. ಜೀವಿತದಲ್ಲೂ ಅಷ್ಟೇ, ನಾನು ಶ್ರೇಷ್ಠನಾಗಬೇಕು ಅಂತ ಕೆಲಸ ಮಾಡಬೇಡ. ಕೆಲಸ ಮಾಡು, ಆ ಕೆಲಸದಲ್ಲಿ ನೀತಿವಂತನಾಗಿ ಮಾಡು. ನಿನ್ನ ಕೆಲಸದಲ್ಲಿ ದೇವರ ಭಯಭಕ್ತಿಯಿಂದ ಆ ಕಾರ್ಯವನ್ನು ಮಾಡು. ದೇವರಿಗೆ ಸಮರ್ಪಿಸಿ ಕಾರ್ಯವನ್ನು ಪ್ರಾರಂಭಿಸು, ಸಂಪೂರ್ಣಗೊಳಿಸು. ಆ ಶ್ರೇಷ್ಠತ್ವವು ತಾನಾಗಿಯೇ ನಿನ್ನ ಬಳಿಗೆ ಬರ್ತದೆ. ಇಲ್ಲಿ ನಾವು ಮಾಡುವ ಕಾರ್ಯಗಳು ಹೇಗೆ ಅಂದರೆ, ನಮ್ಮ ಮಾತಿನಿಂದ, ನಮ್ಮ ವಿಚಾರಗಳಿಂದ ಶ್ರೇಷ್ಠನು ಅಂತ ತೋರಿಸ್ಕೊಳಕ್ಕೆ ಹೋಗ್ತೀವಿ. ಬೇಡ, ನಿಮ್ಮ ಕೆಲಸ ನೀವು ಮಾಡಿ. ನಿಮ್ಮ ಜೀವಿತದಲ್ಲಿ ಫಸ್ಟು ನೀವು ದೇವರಿಗೆ ಸಮರ್ಪಿಸುವುದನ್ನು ಕಲ್ತಿರಬೇಕು. ಕೆಲಸ ಮಾಡುವಾಗ ದೇವರ ಭಯಭಕ್ತಿಯಿಂದ ಅದನ್ನು ಮಾಡಬೇಕು. ಕೆಲಸದ ನಂತರ ದೇವರಿಗೆ ಸ್ಮರಿಸಿ ಸ್ತುತಿ ಸ್ತೋತ್ರ ಸಲ್ಲಿಸುವುದನ್ನು ಮರಿಬಾರದು. ಇಷ್ಟು ಕಾರ್ಯಗಳನ್ನು ಪ್ರತಿ ಕ್ಷಣವೂ ಮಾಡಿರಿ. ಪ್ರತಿ ದಿನವೂ, ದಿನಚರಿಯಲ್ಲೂ ಅಷ್ಟೇ. ನಾವು ಬೆಳಗ್ಗೆ ಎದ್ದದ್ದಕ್ಕಾಗಿ ಸ್ತುತಿ ಸ್ತೋತ್ರ ಸಲ್ಲಿಸ್ತಾ ಆ ದಿನವನ್ನು ಸಮರ್ಪಿಸಿ. ದಿನವನ್ನು ನಡೆಸುವಾಗ ಸಂಪೂರ್ಣ ಸಮಯದಲ್ಲೂ ಕೂಡ ದೇವ ಭಯಭಕ್ತಿಯಲ್ಲಿ ಆ ದಿನಗಳನ್ನು ಪರಿಪೂರ್ಣಗೊಳಿಸಿರಿ. ರಾತ್ರಿ ಮಲಗುವಾಗ ಆ ದಿನ ಪರಿಪೂರ್ಣಗೊಂಡದಕ್ಕಾಗಿ ಸ್ತುತಿ ಸ್ತೋತ್ರ ಸಲ್ಲಿಸುತ್ತಾ ಮಲಗಿರಿ. ಇದನ್ನು ನಾವು ಅಭ್ಯಸಿಸಿಕೊಳ್ಬೇಕು. ಪ್ರತಿ ಕೆಲಸ ಮಾಡುವ ಮುನ್ನ, ಕೆಲಸ ನಡೆಯುವಾಗ, ಕೆಲಸದ ನಂತರ, ನಾವು ದಿನಚರಿ ಪ್ರಾರಂಭಿಸುವಾಗ, ನಡೆಸುವಾಗ, ಮಲಗುವಾಗ, ಪ್ರತಿದಿನ ಈ ಕಾರ್ಯಗಳನ್ನು ನಾವು ಮಾಡ್ತಾ ಇರಬೇಕು. ಆದರೆ ನಾವು ಯಾವತ್ತೂ ಕೂಡ ನಮ್ಮಲ್ಲಿ ಅಹಂಕಾರ ಆಗಲಿ, ನಾನತ್ವ ಆಗಲಿ, ನನ್ನ ಶ್ರೇಷ್ಠತ್ವಕ್ಕಾಗಿ ಓಡುವುದನ್ನಾಗಲಿ ಮಾಡಬಾರ್ದು. ಇದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕೆ ಪ್ರಭು ಯೇಸು ನಮಗೆ ಕೀರ್ತನಗಾರನ ಮುಖಾಂತರವಾಗಿ ಹೇಳೋದು, ಕುದುರೆಯ ಸ್ನಾಯು ಬಲವು ನನಗೆ ಇಷ್ಟ ಇಲ್ಲ ಅಂತ. ಹಾಗಾಗಿ ನಾವು ಯಾವತ್ತೂ ಕೂಡ ನನ್ನ ಬಲದ ಮೇಲೆ ನಾನು ಮಾಡ್ತೀನಿ, ನಾನು ಶ್ರೇಷ್ಠನು, ನಾನು ಹೀಗೆ, ನಾನು ಹಾಗೆ, ಇದು ದೇವರಿಗೆ ಇಷ್ಟ ಇಲ್ಲ. ದೇವರು ಯಾವಾಗಲೂ ಕೂಡ ಕೆಲಸಗಾರರನ್ನು ಇಷ್ಟಪಡ್ತಾರೆ. ದೇವರು ಯಾವಾಗಲೂ ಕೂಡ ಮಾತನ್ನು ಕೇಳುವ ವಿಧೇಯತ್ವ ಉಳ್ಳವರನ್ನು ಇಷ್ಟಪಡ್ತಾರೆ. ದೇವರು ಯಾವಾಗಲೂ ಕೂಡ ತನ್ನನ್ನು ತಗ್ಗಿಸಿಕೊಳ್ಳುವವನನ್ನು ಇಷ್ಟಪಡ್ತಾರೆ. ನಾವು ಇವತ್ತು ವಾಕ್ಯವನ್ನು ಓದುವಾಗ ವಿಭಿನ್ನವಾಗಿ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಇಂಥ ಎಷ್ಟೋ ಉದಾಹರಣೆಗಳು ನಮಗಿವೆ. ಯಾರು ವಿಧೇಯರಾದರೋ, ಯಾರು ತನ್ನನ್ನು ತಗ್ಗಿಸಿಕೊಂಡ್ರೋ, ದೇವರು ಅವರಲ್ಲಿ ಅತಿ ಹೆಚ್ಚಿನ ಕಾರ್ಯವನ್ನು ಮಾಡಿ ಆಶೀರ್ವದಿಸಿ ಅವರ ತಲೆಮಾರುಗಳನ್ನು ಆಶೀರ್ವದಿಸಿ ನಡೆಸಿದ್ದಾರೆ. ನಾವು ಎಲ್ಲಿಂದಾದರೂ ನೋಡ್ಕೊಂಡು ಬಂದ್ರೂ ಅಷ್ಟೇ, ಅಬ್ರಹಾಮನಿಂದ ಇಸಾಕ, ಯಾಕೋಬ, ಪ್ರತಿಯೊಬ್ಬರನ್ನು ನಾವು, ದಾವೀದನನ್ನು ನೋಡ್ತೀವಿ. ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು
ಸಮುವೇಲನನ್ನು ನೋಡ್ತೀವಿ. ಆ ಸಮುವೇಲನು ಕೂಡ ಹಾಗೆಯೇ ತನ್ನನ್ನ ತಗ್ಗಿಸಿಕೊಳ್ಳುವವನು ಯಾರಿದ್ದಾನೋ, ವಿಧೇಯನಾಗುವವನು ಯಾರಿದ್ದಾನೋ, ದೇವರ ಭಯಭಕ್ತಿಯಲ್ಲಿ ಜೀವಿಸುವವನು ಯಾರಿದ್ದಾನೋ ಅವನು ಯಾವಾಗಲೂ ಕೂಡ ದೇವರಿಂದ ಬೆಳೆಸಲ್ಪಡ್ತಾನೆ, ವೃದ್ಧಿಗೊಳ್ಳುವಂತೆ ಮಾಡ್ತಾರೆ ದೇವರು. ಇದು ಸತ್ಯ. ನಾವು ನೋಡಿ, ದಾವೀದನು ಯಾವುದಾದರೂ ಕೊಲೆಗಿಲೆ ಆದಾಗ ಅವ್ರು ಹೇಳ್ತಾರೆ, ಇದು ನನ್ನ ಮೇಲಲ್ಲ, ಇದು ನಿನ್ನ ಮೇಲೆಯೂ ನಿನ್ನ ಸಂತಾನದ ಮೇಲೆ ಇರಲಿ ಅಂತ ಅಂದ್ಬಿಡ್ತಾನೆ. ಅಷ್ಟು ಭಯ ಅವನಿಗೆ. ನನ್ನ ತಲೆ ಮೇಲೆ ಬಂದರೆ ದೇವರ ಶಿಕ್ಷೆಗೆ ನಾನು ಪಾತ್ರನಾಗ್ಬಿಡ್ತೀನಿ ಅನ್ನೋ ಭಯ ಇತ್ತು. ಅವನು ಯಾವತ್ತಿಗೂ ಕೂಡ ತಾನು ಪಾಪ ಮಾಡೋದಕ್ಕೆ ತುಂಬ ಹೆದರುತ್ತಿದ್ದ. ಪಾಪ ಮಾಡಿಬಿಟ್ರು ಓಡ್ ಬರ್ಬಿಟ್ಟು ಭಯದಿಂದ ತಂದೆಯಾದ ದೇವರಲ್ಲಿ ಕ್ಷಮಾಪಣೆ ಕೇಳ್ಕೊತಾ ಇದ್ದ. ಆ ಒಂದು ಹೃದಯ ನಮಗೆ ಬೇಕಿವತ್ತು. ನಮ್ಮಲ್ಲಿ ಆ ಭಯಭಕ್ತಿ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಪಾಪ ಮಾಡದಂತೆ ಎಚ್ಚರಿಸಿ ನಮ್ಮನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗಬೇಕು. ನಮ್ಮ ದಿನಚರಿಯ ಪ್ರಾರಂಭ ಮುಂದೆ ನನ್ನ ಕೈಯಲ್ಲಿ ಏನೂ ಆಗಲ್ಲ, ನಾನು ಬಲಹೀನನು, ನನ್ನ ಜೀವಿತದಲ್ಲಿ ಏನಾದರೂ ಸಾಧನೆ ಆಗಬೇಕಾ, ಶ್ರೇಷ್ಠತ್ವ ನಡೀಬೇಕಾ, ನನ್ನ ಜೀವಿತವು ಸರಾಗವಾಗಿ ಬದುಕಬೇಕಾ, ಅಲ್ಲಿ ದೇವರ ಬಲ ಇರಬೇಕು ಎನ್ನುವಂತಹ ಸತ್ಯತೆಯನ್ನು ಅರ್ಥ ಮಾಡಿಕೊಂಡು ಆ ದಿನಚರಿ ಪ್ರಾರಂಭವಾಗುವ ಮುನ್ನ, ಕೆಲಸ ಕಾರ್ಯ ಪ್ರಾರಂಭವಾಗುವ ಮುನ್ನ ದೇವರನ್ನು ನಮ್ಮೊಂದಿಗೆ ಕರೆದು ನಾವು ಅವರಿಗೆ ಅರ್ಪಿಸಿ ಅವರೊಂದಿಗೆ ಮುನ್ನಡೆಯುವುದನ್ನು ಅಭ್ಯಸಿಸಿಕೊಳ್ಬೇಕು. ಮತ್ತು ನಮ್ಮ ಜೀವಿತ ಹೇಗೆ ಭಯಭಕ್ತಿಯಿಂದ ನಡೆದು ದೇವರ ಆಶೀರ್ವಾದದಿಂದ ಪರಿಪೂರ್ಣಗೊಳ್ತದೋ, ಆ ಕೆಲಸ ಪರಿಪೂರ್ಣಗೊಳ್ತದೋ, ಆ ನಂತರ ಅವರಿಗೆ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಸಲ್ಲಿಸುವುದನ್ನು ಸದಾಕಾಲ ಮರೆಯದೆ ಮಾಡಬೇಕು. ಇದನ್ನು ನಾವು ಸದಾ ಅಭ್ಯಸಿಸಿಕೊಳ್ಳಬೇಕು. ಯಾವತ್ತೂ ಕೂಡ ಶ್ರೇಷ್ಠತ್ವಕ್ಕಾಗಿ ಬಯಸಬೇಡಿ, ಅಧಿಕಾರಕ್ಕಾಗಿ ಬಯಸಬೇಡಿ, ಉನ್ನತಿಗಾಗಿ ಬಯಸಬೇಡಿ. ದೇವರನ್ನು ಬಯಸಿರಿ, ದೇವರ ಭಯಭಕ್ತಿಯಲ್ಲಿ ನೆಲೆಗೊಳ್ಳುವುದನ್ನು ಕಲಿಯಿರಿ, ದೇವರನ್ನು ಸ್ತುತಿ ಸ್ತೋತ್ರ ಸಲ್ಲಿಸುವುದನ್ನು ಮರೆಯದೆ ಮಾಡಿರಿ. ಇದರ ಮುಖಾಂತರವಾಗಿ ಏನಾಗ್ತದೆ, ದೇವರೇ ನಮ್ಮನ್ನು ಶ್ರೇಷ್ಠತ್ವಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವರು ನಮ್ಮನ್ನು ಶ್ರೇಷ್ಠತ್ವಕ್ಕೆ ತಗೊಂಡೋದಾಗ ಯಾರೂ ನಮ್ಮ ಕಾಲಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಹೋಗಿ ಕೂರುವುದನ್ನು ಯಾವತ್ತೂ ಕೂಡ ನಾವು ಮಾಡಬಾರದು. ಇದನ್ನು ಪ್ರಭು ಯೇಸು ನಮಗೆ ಇಂದಿನ ವಾಕ್ಯದ ಮೂಲಕವೂ ತಿಳಿಯಪಡಿಸ್ತಾರೆ. ಮೊದಲ ಭಾಗ ನಾವು ಈಗಾಗಲೇ ಓದಿದ್ವಿ ಅಲ್ವಾ? ಓದಿದ ಆ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದೇನು? ಮೊದಲು ಹೋಗಿ ಕುತ್ಕೋಬೇಡ. ಏನಾದರೂ ಕರೆದಿರುವವನು ನಿನ್ನನ್ನು ಕರೆದಿರ್ತಾನೆ, ಇನ್ನು ಎಲ್ಲರನ್ನು ಕರೆದಿರ್ತಾನೆ. ಆ ಕರೆದಿರುವವನು ನಿನಗಿಂತ ಶ್ರೇಷ್ಠನೊಬ್ಬನನ್ನು ಕರೆದಿರ್ಬೋದು. ಅವನ ದೃಷ್ಟಿಯಲ್ಲಿ ಆತನು ಶ್ರೇಷ್ಠನಾಗಿರ್ತಾನೆ. ಅವನೇನು ಮಾಡ್ತಾನೆ, ಆ ಶ್ರೇಷ್ಠನು ಬಂದಾಗ ಅವರನ್ನು ಕರ್ಕೊಂಡು ಬಂದ್ಬಿಟ್ಟು ಮೊದಲ ಪಂಕ್ತಿಯಲ್ಲಿ ಕೂತ ನಿನ್ನನ್ನು ಎದ್ದೇಳಿಸ್ಬಿಟ್ಟು ಅವನನ್ನು ಅಲ್ಲಿ ಕೂರಿಸ್ತಾನೆ. ಆಗ ನೀನು ಕಡೇ ಪಂಕ್ತಿಯಲ್ಲಿ ಹೋಗಿ ಕೂರಬೇಕಾಗತ್ತೆ. ಅದಕ್ಕೆ ಅಂತ ಕಾರ್ಯ ಮಾಡಬೇಡ. ಮೊದಲೇ ಹೋಗಿ ಶ್ರೇಷ್ಠತ್ವವು ಬೇಕು ಅಂತ ಓಡೋದು, ಇದನ್ನು ಬಿಟ್ಬಿಡು ಫಸ್ಟು ಅಂತ ನಮಗೆ ಜೀವನ ಪಾಠವನ್ನು ಇಂದಿನ ವಾಕ್ಯ ಹೇಳಿಕೊಡ್ತದೆ. ಹಾಗಿದ್ರೆ ನಾನು ಏನು ಮಾಡಬೇಕು? ಆದರೆ ಯಾವನಾದರೂ ನಿನ್ನನ್ನು ಕರೆದಾಗ ನೀನು ಹೋಗಿ ಕಡೆಯ ಸ್ಥಾನದಲ್ಲಿ ಕೂತುಕೋ. ಹೀಗೆ ಮಾಡಿದರೆ ನಿನ್ನನ್ನು ಕರೆದವನು ಬಂದು ನಿನ್ನನ್ನು ನೋಡಿ, ಸ್ನೇಹಿತನೇ, ಇನ್ನೂ ಮೇಲಕ್ಕೆ ಬಾ ಅನ್ನುವನು. ಆಗ ನಿನ್ನ ಸಂಗಡ ಕೂತಿರುವವರೆಲ್ಲರ ಮುಂದೆ ನಿನಗೆ ಮಾನ ಬರುವುದು. ಏನು ಹೇಳಿದ್ರು ನೋಡಿದ್ರ? ನೀವು ಫಸ್ಟು ಹೋಗಿ ಯಾವಾಗಲೂ ಕಡೆಯದನ್ನು ಆರಿಸ್ಕೊಳ್ರಿ. ಫಸ್ಟು ನಾವು ನಮ್ಮ ಜೀವಿತದಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುವುದನ್ನು ಕಲಿಬೇಕು. ಪ್ರಭು ಯೇಸು ಹೇಳ್ತಾರೆ, ನಾನು ಯಾವ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೀನೋ, ಪಾದ ತೊಳೆಯುವವನಾಗಿದ್ದೇನೋ ಅದೇ ಪಾದ ತೊಳೆಯುವ ಹಂಗಿನಲ್ಲಿ ನೀವಿದ್ದೀರಿ ಅಂತ ಶಿಷ್ಯರಿಗೆ ಹೇಳ್ತಾರೆ. ಯಾರು ಕಡೆಯವರು ಅವರೇ ಮೊದಲಿನವರು ಅಂತ ಶಿಷ್ಯರಿಗೆ ಹೇಳ್ಕೊಡ್ತಾರೆ. ಈ ಮಗುವಿನಂತಾಗುವವನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರುವನು ಅಂತ ಹೇಳ್ಕೊಡ್ತಾರೆ. ಅಂದರೆ ಇಲ್ಲೆಲ್ಲದರಲ್ಲೂ ಕೂಡ ನೀನು ಕಡೆಯವನಾಗಬೇಕು, ನೀನು ಸೇವೆ ಮಾಡುವವನಾಗಬೇಕು, ನೀನು ಮಗುವಿನಂತಾಗಬೇಕು, ಮತ್ತು ಕೇಳುವವನು ಆ ರೀತಿ ವಿಧೇಯತ್ವವುಳ್ಳ ಮಗುವಿನಂತಾಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಎಲ್ಲದರಲ್ಲೂ ಕರ್ತರ ಶಿಕ್ಷಣವನ್ನು ನೋಡ್ತಾ ಹೋದರೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ, ಕರ್ತರು ನಿಮ್ಮನ್ನು ಉದ್ಧರಿಸುವರು ಅಂತ ಹೇಳ್ಕೊಡ್ತಾರೆ. ಎಲ್ಲ ಸಂದೇಶದಲ್ಲಿಯೂ ಈಗ ಹೇಳಿದಂಥ ಅಷ್ಟೂ ಸಂದೇಶದಲ್ಲೂ ನಮಗೆ ಹೇಳೋದಿದ್ದನ್ನೇ, ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ನಿಮ್ಮನ್ನು ನೀವು ತಗ್ಗಿಸಿಕೊಂಡ್ರೆ ಕರ್ತರು ನಿಮ್ಮನ್ನು ಶ್ರೇಷ್ಠತ್ವಕ್ಕೆ ತರ್ತಾರೆ ಎನ್ನುವುದನ್ನು ವಾಕ್ಯ ಹೇಳ್ತಾ ಹೋಗ್ತದೆ. ಅದನ್ನೇ ಇಂದಿನ ವಾಕ್ಯ ಹೇಳುವಂಥದ್ದು. ಆತನು ಏನಾದರೂ ಕಡೆಯ ಸ್ಥಾನದಲ್ಲಿ ಕೂತಿರುವುದನ್ನು ಕರೆದವನು ನೋಡಿದರೆ, ಅಯ್ಯೋ ನಿನ್ನ ಸ್ಥಾನ ಇದಲ್ಲ, ಬಾ ಅಂತ ಕರ್ಕೊಂಡೋಗಿ ಮೇಲ್ಗಡೆ ಕೂರಿಸಿದಾಗ ಅಲ್ಲಿದ್ದವರ ಅಷ್ಟೂ ಜನರ ಮುಂದೆ ನಿನಗೆ ಮಾನ ಬರ್ತದೆ, ನಿನಗೆ ಶ್ರೇಷ್ಠತ್ವ ಬರ್ತದೆ. ಅದೇ ರೀತಿ ತಂದೆಯಾದ ದೇವರು ಕೂಡ ನಾನು ನನ್ನನ್ನು ತಗ್ಗಿಸಿಕೊಂಡು ಜೀವಿಸುವುದನ್ನು ನೋಡಿ ಕರ್ತರು ನೀನು ಇಲ್ಲಿರಬೇಕಾದವನಲ್ಲ, ಬಾ ಅಂತ ಕರ್ಕೊಂಡೋಗಿ ಕೂರಿಸ್ತಾರಲ್ಲ, ಆಗ ನಿಜವಾದ ಕೀರ್ತಿ,
ನಿಜವಾದ ಯಶಸ್ಸು ನಮಗೆ ದೊರೆಯುತ್ತದೆ. ಸಮುವೇಲನು ಹೋಗಿ ಆಶೀರ್ವಾದವನ್ನ ಮಾಡೋದಕ್ಕೆ ಹೋದಾಗ ಎಲ್ಲ ಗಂಡು ಮಕ್ಕಳನ್ನ ಇಷಾಯ ಕರೆಸ್ತಾನೆ, ಆದ್ರೆ ದಾವೀದನನ್ನ ಕಡೆಗಣಿಸ್ತಾನೆ. ಅವನು ಇದಕ್ಕೆ ಸೂಕ್ತನಾ? ಅವನು ಚಿಕ್ಕವನು, ಅವನ ಕೈಯಲ್ಲಾಗಲ್ಲ, ಅವನು ಬಲಹೀನನು ಅಂತ. ಆದರೆ ತಂದೆಯಾದ ದೇವರು ಆ ಬಲಹೀನನನ್ನ, ಆ ಕಡೆಯವನನ್ನ ಆರಿಸಿಕೊಳ್ತಾರೆ. ಅಂದರೆ ನಿನ್ನಲ್ಲಿ ಬಲಹೀನತೆ ಇದೆಯಾ? ನೀನು ನಿನ್ನನ್ನು ಕರ್ತನಿಗೆ ಅರ್ಪಿಸಿ ತಗ್ಗಿಸಿಕೊಂಡಿದ್ದೀಯಾ? ನೀನು ಎಲ್ಲೇ ಇರು, ನೀನು ಮರೆಯಾಗಿರು, ನೀನು ಆಶೀರ್ವಾದವು ದೊರೆಯುವ ಜಾಗದಲ್ಲಿ ಇಲ್ಲದೆ ದೂರದಲ್ಲಿರು, ನಿನ್ನನ್ನು ಹುಡುಕಿಕೊಂಡು ಆ ಆಶೀರ್ವಾದ ಬರ್ತದೆ. ಯಾಕೆಂದರೆ ನಿನ್ನಲ್ಲಿರುವ ವಿಧೇಯತ್ವ. ಹಾಗಾಗಿ ಇಂದಿನ ವಾಕ್ಯ ಹೇಳೋದು, ನಾನು ಕಡೆಯವನಾಗಬೇಕು, ಅದನ್ನು ಅಭ್ಯಾಸ ಮಾಡ್ಕೋಬೇಕು. ನಾನು ಯಾವಾಗ ಕಡೆಯವನಾಗಿದ್ದು ಪರಿಪೂರ್ಣ ಮನದಿಂದ ಕೆಲಸವನ್ನು, ಪರಿಪೂರ್ಣ ಮನದಿಂದ ಪ್ರತಿಯೊಂದು ವಿಚಾರವನ್ನು ನಾನು ಮಾಡೋದಕ್ಕೆ ಸಿದ್ಧನಾಗ್ತೀನೋ, ಎಲ್ಲದರಲ್ಲಿಯೂ ದೈವ ಮೆಚ್ಚುವಂತೆ ನಾನು ಮಾಡಬೇಕು ಕೆಲಸವನ್ನು ಅಂತ ಮಾಡೋದಕ್ಕೆ ಮುಂದಾಗ್ತೀನೋ, ಆಗ ನನಗೆ ನಿಜವಾದ ಆಶೀರ್ವಾದ ದೊರೆಯುತ್ತದೆ ಎಂಬುದನ್ನು ವಾಕ್ಯ ಇವತ್ತು ಹೇಳಿಕೊಡ್ತಾ ಇದೆ. ಮುಂದಿನ ವಾಕ್ಯ ಹೇಳ್ತದೆ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನೂ ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಏನು ಹೇಳಿದ್ರು? ತನ್ನನ್ನು ಯಾರು ಹೆಚ್ಚಿಸಿಕೊಳ್ತಾ ಇದ್ದಾನೋ, ನಾನು ಶ್ರೇಷ್ಠ ಅಂತ ತನ್ನ ಅಹಂಕಾರದಿಂದ ತಾನಾಗಿ ತಾನು ಮೇಲೋಗಿ ನಿಂತ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದಾನೋ, ಅವನನ್ನು ದೇವರು ತಗ್ಗುವಂತೆ ಮಾಡ್ತಾರೆ. ಯಾರು ಮೌನವಾಗಿದ್ದು ತನ್ನ ಬಲಹೀನತೆಯಲ್ಲಿ ತಂದೆಯಾದ ದೇವರ ಬಲವನ್ನು ಕಾಣೋದಕ್ಕೆ ಸದಾ ಆತನನ್ನು ಅಪೇಕ್ಷಿಸುತ್ತಾ, ಆತನಿಗೆ ವಿಧೇಯನಾಗಿ, ಆತನ ಭಯಭಕ್ತಿಯಲ್ಲಿ ಜೀವಿಸುತ್ತಾ, ಯಾವುದೇ ಕೆಲಸ ಕಾರ್ಯ ಇದ್ದರೂ ಆತನಿಗೆ ಅರ್ಪಿಸಿ, ಯಾವುದೇ ಕೆಲಸ ಕಾರ್ಯ ಸಂಪೂರ್ಣವಾದರೂ ಕೂಡ ಆತನನ್ನು ಸ್ತುತಿಸಿ ಅದನ್ನು ಪರಿಪೂರ್ಣಗೊಳಿಸ್ತಾನಲ್ಲ, ಅವನನ್ನು ತಂದೆಯಾದ ದೇವರು ಆಶೀರ್ವದಿಸಿ ಉನ್ನತಿಗೆ ತರ್ತಾರೆ. ಯಾವನು ಹೆಚ್ಚಿಸಿಕೊಳ್ತಾನೋ ಅವನು ತಗ್ಗಿಸಲ್ಪಡ್ತಾನೆ, ಯಾವನು ತಗ್ಗಿಸಲ್ಪಟ್ಟಿರ್ತಾನೋ ಅವನು ಹೆಚ್ಚಿಸಲ್ಪಡ್ತಾನೆ. ನಾವು ತಗ್ಗುವುದನ್ನು ಕಲಿಬೇಕು, ವಿಧೇಯರಾಗುವುದನ್ನು ಕಲಿಬೇಕು, ನಾವು ಕೊನೆಯವರಾಗುವುದನ್ನು ಕಲಿಬೇಕು. ನೋಡಿ, ಪೌಲರಿದ್ದಾರಲ್ಲ, ಸೌಲರಾಗಿದ್ದ ಪೌಲರು, ಅವರು ಕ್ರಿಸ್ತನೊಂದಿಗೆ ಒಡನಾಟವನ್ನು ಇಟ್ಟುಕೊಂಡವರಲ್ಲ. ಅವರು ಯಾವಾಗಲೂ ಕೂಡ ಕ್ರಿಸ್ತನೊಂದಿಗೆ ಜೀವನವನ್ನು ಮಾಡಿದವರಲ್ಲ. ಶಿಷ್ಯರೆಲ್ಲರೂ ಕ್ರಿಸ್ತನೊಂದಿಗೇ ಇದ್ಕೊಂಡು ಜೀವನ ಮಾಡಿದರು, ಅವರ ಉಪದೇಶಗಳನ್ನ ಕೇಳಿಸ್ಕೊಂಡಿದ್ರು. ಆದರೆ ಪೌಲನು ಧರ್ಮಶಾಸ್ತ್ರವೇ ಸರಿ ಅಂತ ಜೀವನ ಮಾಡಿದಂಥ ವ್ಯಕ್ತಿ ಅಲ್ವಾ? ಅಂಥ ವ್ಯಕ್ತಿ ಹೇಳುವ ಮಾತು, ನಾನು ಈ ಪಾಪಿಗಳಲ್ಲಿಯೇ ಕಡು ಪಾಪಿ ನಾನು ಅಂತ ಹೇಳ್ತಾರೆ. ಯಾರು? ಆ ಪೌಲರು. ತನ್ನನ್ನು ಎಷ್ಟು ಬದಲಾಯಿಸಿಕೊಳ್ತಾರೆ ಅಂದರೆ, ತನ್ನನ್ನು ಸಂಪೂರ್ಣವಾಗಿ ಕೊನೆಯವರನ್ನಾಗಿಸಿಕೊಳ್ತಾರೆ. ಇದು ಕ್ರಿಸ್ತರು ತಾವು ಶಿಷ್ಯರಿಗೆ, ತಾವು ಜನರಿಗೆ ಹೇಳಿದ್ದ ಮಾತನ್ನ ಸೌಲರು ಆಗಿದ್ದ ಪೌಲರು ನೆರವೇರಿಸಿ ತೋರಿಸ್ತಾರೆ. ಅವರು ಕ್ರಿಸ್ತನೊಂದಿಗೆ 12 ಶಿಷ್ಯರೊಂದಿಗೆ ಇದ್ದು ಕ್ರಿಸ್ತರೊಂದಿಗೆ ಆ 3 ವರ್ಷಗಳ ಕಾಲ ಅವರು ಇದ್ದವರಲ್ಲ. ಆದರೆ ಅವರು ನಮ್ಮ ಥರ ಇದ್ದವರು. ನಮ್ಮನ್ನು ಪ್ರಭು ಯೇಸು ಕರೆದಿದ್ದಾರೆ, ಅವರನ್ನು ಕರೆದಿದ್ರು. ಅವರು ಅಷ್ಟರ ಮಟ್ಟಿಗೆ ತಮ್ಮನ್ನು ತಗ್ಗಿಸಿಕೊಂಡ್ರು. ಇವತ್ತು ನಾವು ತಗ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇವತ್ತು ಅದು ನಮಗೆ ಕ್ವಶನ್ ಮಾರ್ಕ್ ಆಗಿದೆ. ನಾವು ಪೌಲರನ್ನು ನೋಡಿ ಕಲಿಬೇಕಾಗಿದೆ. ಪ್ರಭು ಯೇಸು ತಮ್ಮನ್ನ ಕಾಲು ತೊಳೆಯುವ ಮಟ್ಟಿಗೂ ಕೂಡ ತಮ್ಮನ್ನು ತಗ್ಗಿಸಿಕೊಳ್ತಾರೆ. ಉಗುಳದಂತಹ ಉಗುಳು ಮುಖದ ಮೇಲೆ ಬಿದ್ರೂ ಕೂಡ ಸುಮ್ಮನಾಗುವಷ್ಟರ ಮಟ್ಟಿಗೆ ತಗ್ಗಿಸಿಕೊಳ್ತಾರೆ. ಅಷ್ಟು ಹೊಡೆತಗಳು, ಚಾಟಿ ಏಟುಗಳು ಬೀಳ್ತಾ ಇದ್ರು ಕೂಡ, ತನ್ನ ಸಾಮರ್ಥ್ಯ ತನಗೆ ಎಷ್ಟಿದೆ ಅನ್ನೋದು ಗೊತ್ತಿದ್ರೂ ಕೂಡ ತನ್ನನ್ನು ತಗ್ಗಿಸಿಕೊಳ್ತಾರೆ. ಶಿಲುಬೆಯ ಮೇಲೆ ಮರಣವನ್ನ ಪಡುವುದಕ್ಕೋಸ್ಕರವೂ ಸಿದ್ಧರಾಗ್ತಾರೆ. ಶಿಲುಬೆ ಮರಣ ಕೊಟ್ಟಿದ್ಯಾರು? ಮನುಷ್ಯರೇ. ಅವರು ದೇವಕುಮಾರರು. ಆದರೆ ಅವರು ಎಲ್ಲೂ ಕೂಡ ತನ್ನ ಶ್ರೇಷ್ಠತ್ವವನ್ನು ತೋರಿಸ್ಕೊಳಕ್ ಹೋಗಲಿಲ್ಲ. ತಮ್ಮನ್ನು ತಗ್ಗಿಸಿಕೊಳ್ತಾರೆ, ತಮ್ಮನ್ನು ಅರ್ಪಿಸಿಕೊಳ್ತಾರೆ. ತಂದೆಯೇ, ನೀನು ಮಹಿಮೆ ಹೊಂದು. ಇದು ನಮ್ಮ ಜೀವಿತ ಆಗಬೇಕು. ಇದನ್ನು ಪ್ರಭು ಯೇಸು ಮಾಡಿದರು. ಇವತ್ತು ನಮಗೆ ಅದು ಉದಾಹರಣೆಯಾಗಿದೆ. ನಾವು ಏನು ಕ್ರಿಶ್ಚಿಯನ್ ಆಗಿ ಕ್ರಿಸ್ತನ ಅನುಯಾಯಿ ಅಂತ ಹೇಳಿಸ್ಕೊಳ್ತಾ ಇದ್ದೀವಲ್ಲ, ಆ ಕಾರ್ಯವನ್ನು ನಾವು ಮಾಡಬೇಕು. ಕಡೆಯವರಾಗುವುದನ್ನು ಕಲಿಬೇಕು. ಕರ್ತರು ನಮ್ಮನ್ನು ಮೊದಲಿನವರನ್ನಾಗಿಸ್ತಾರೆ. ಕರ್ತರು ಮಾಡಬೇಕು, ನಾವಲ್ಲ. ನಾವು ಮಾಡಲು ಎಷ್ಟರವರು? ಉಸಿರು ಹೋಗಲು ಮಣ್ಣೆ ಅಂತ ವಾಕ್ಯ ಹೇಳುತ್ತೆ.
ಅಂಥ ಮನುಷ್ಯರಾದ ನಾವು ಯಾಕೆ ನಾನು 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 ಅಂತ ಓಡಬೇಕು? ನಾವು ಮಾಡಬೇಕಾಗಿರುವಂಥ ಕಾರ್ಯ ಏನಂದರೆ, ನನಗೆ ಉಸಿರು ಕೊಟ್ಟ ಆತನ ಹೆಸರು ಸದಾ ಈ ಲೋಕದಲ್ಲಿ ಮಹಿಮೆ ಹೊಂದುವಂತೆ ನಮ್ಮ ಜೀವಿತವನ್ನು ಅರ್ಪಿಸಿಕೊಳ್ಳುವುದನ್ನು ನಾವು ಮಾಡಬೇಕು. ಇದನ್ನು ಮಾಡಿದರೆ ಸಾಕು. ಹಾಗಾಗಿ ಇಂದಿನ ವಾಕ್ಯ ಹೇಳುವಂತಹ ಅದ್ಭುತ ಶಿಕ್ಷಣ, ತಗ್ಗಿಸಿಕೋ ಹೆಚ್ಚಿಸಲ್ಪಡುವಿ ಅನ್ನುವುದನ್ನು ವಾಕ್ಯ ಹೇಳ್ತದೆ. ನನ್ನನ್ನು ತಗ್ಗಿಸಿಕೊಂಡಾಗ ಕರ್ತರು ನಮ್ಮನ್ನು ಹೆಚ್ಚಿಸುತ್ತಾರೆ. ಆ ಹೆಚ್ಚಿಸಿದನ್ನು ಯಾರು ತಗ್ಗಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಇಂದಿನ ವಾಕ್ಯದ ಸಾರಾಂಶ. ಹಾಗಾಗಿ ತಂದೆಯಾದ ದೇವರಲ್ಲಿ ನಮ್ಮನ್ನು ನಾವು ವಿಧೇಯರಾಗಿಸಿಕೊಳ್ಳಲು, ನಮ್ಮಲ್ಲಿರುವ ಅಹಂಕಾರಗಳನ್ನು ಬಿಟ್ಟು ಬಿಡಲು, ನಮ್ಮಲ್ಲಿರುವ ನಾನು ಎಂಬ ಶ್ರೇಷ್ಠತ್ವದ ಆಶೆ, ಅಧಿಕಾರದ ವ್ಯಾಮೋಹವನ್ನು ಬಿಟ್ಟು ಬಿಡಲು ಕರ್ತರು ನಮಗೆ ನೆರವಾಗಲಿ. ನಾವು ಕೂಡ ಆ ಸೇವಾ ಮನೋಭಾವನೆಯನ್ನು, ಪ್ರೀತಿಪೂರ್ವಕ ಹೃದಯವನ್ನು, ತ್ಯಾಗದ ಜೀವಿತವನ್ನು, ಸದೃಢ ಮನಸ್ಸಿನಿಂದ ಕರ್ತನ ಭಯಭಕ್ತಿಯಲ್ಲಿ ನೆಲೆಯಾಗುವುದನ್ನು, ನಾವು ಸಿದ್ಧರಾಗಿ ಜೀವಿಸಲು ಬೇಕಾದಂತಹ ಎಲ್ಲ ರೀತಿಯ ವಿಧೇಯತ್ವದ ಮನಸ್ಥಿತಿಯನ್ನು ತಂದೆಯಾದ ದೇವರು ನಮಗೆ ನೀಡಲಿ. ಆತ್ಮರ ಮೂಲಕ ನಮ್ಮನ್ನು ಬಲಪಡಿಸಲಿ. ಕ್ರಿಸ್ತರ ಶಿಕ್ಷಣದಲ್ಲಿ ಮುನ್ನಡೆಸುತ್ತಾ ಮುಂದೊಂದು ದಿನ ಆತನ ಭೋಜನಾಕೂಟದಲ್ಲಿ ಪಾಲುಗಾರರಾಗುವಂತಾಗಲಿ ಎಂಬುದಾಗಿ ತಂದೆಯಾದ ದೇವರನ್ನು ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವ ಆತನೇ, ಜೀವದಾಯಕನೇ, ಒಂದೊಂದು ಕ್ಷಣವೂ ನೀವು ಹೇಳಿಕೊಡುವ ಶಿಕ್ಷಣ ಅತಿ ಶ್ರೇಷ್ಠ ಸ್ವಾಮಿ. ಆದರೆ ತಗ್ಗಿಸಿಕೊಳ್ಳಲು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಇಷ್ಟು ವರ್ಷ ನಾವು ಜೀವಿಸಿದ ರೀತಿ ಎಲ್ಲರ ಮುಂದೆ ಶ್ರೇಷ್ಠರಾಗುತ್ತಾ ಓಡಿಬಿಟ್ಟಿದ್ದೇವೆ. ಈಗ ನಮ್ಮನ್ನು ತಗ್ಗಿಸಿಕೊಳ್ಳಲು ಮುಂದಾಗು ಎಂಬುದಾಗಿ ನೀವು ಕರೆ ನೀಡಿದಾಗ ನಮ್ಮ ಜೀವಿತವು ತಗ್ಗಲು ಸಿದ್ಧವಾಗದು ಸ್ವಾಮಿ. ತಂದೆಯಾದ ದೇವರೇ, ನಮ್ಮ ಹೃದಯವನ್ನು ಮುಟ್ಟು ಸ್ವಾಮಿ, ನಮ್ಮ ಆಲೋಚನೆಗಳನ್ನು ಮುಟ್ಟು ಸ್ವಾಮಿ. ನಾವು ಬಲಹೀನರು ಸ್ವಾಮಿ, ನಮಗೆ ಈ ಲೋಕದಲ್ಲಿ ಶ್ರೇಷ್ಠರಾಗುವ ಹಂಬಲ. ಆದರೆ ತಂದೆಯೇ, ನಿಮಗೆ ನನ್ನ ಮಕ್ಕಳು ನಿತ್ಯ ಜೀವವನ್ನು ಹೊಂದಲಿ ಎಂಬುವ ಹಂಬಲ. ನಾವು ಈ ಲೋಕದಲ್ಲಿನ ಶ್ರೇಷ್ಠತ್ವಕ್ಕಾಗಿ ಪರಲೋಕದ ನಿತ್ಯತ್ವವನ್ನೇ ಕಳೆದುಕೊಳ್ತಾ ಇದ್ದೀವಿ ಸ್ವಾಮಿ. ನಮ್ಮಂಥ ಮೂಢರನ್ನು ದೃಷ್ಟಿಸಿರಿ, ನಮ್ಮನ್ನು ದೃಷ್ಟಿಸಿ, ನಮ್ಮನ್ನು ಕನಿಕರಿಸಿ, ಕ್ಷಮಿಸಿ, ಮತ್ತೆ ತಿರುಗಿ ಕರೆತನ್ನಿರಿ ಸ್ವಾಮಿ. ನಾವು ಎಷ್ಟರವರು? ನಾವು ಉಸಿರು ಹೋಗಲು ಮಣ್ಣೆ, ಆದರೂ ನಮ್ಮ ಅಹಂಕಾರವು ಬೆಟ್ಟದಷ್ಟಿದೆ ಸ್ವಾಮಿ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮ ಹೃದಯಗಳನ್ನು ಮುಟ್ಟಿರಿ, ನಮ್ಮ ಭಾವನೆಗಳನ್ನು ಮುಟ್ಟಿರಿ, ಅಹಂಕಾರದ ಮನಸ್ಥಿತಿಯನ್ನು ಮುಟ್ಟಿರಿ. ನಿಮ್ಮ ಪ್ರಸನ್ನತೆಯ ಕಿರಣವು ಈ ಕ್ಷಣದಲ್ಲಿ ನಮ್ಮನ್ನು ಅಭ್ಯಂಗಿಸಲಿ ಸ್ವಾಮಿ. ನಮ್ಮಲ್ಲಿರುವ ಅಹಂಕಾರವೆಲ್ಲವೂ ಕರಗಿ ನೀರಾಗಿ ಹೋಗಲಿ. ನಮ್ಮ ಜೀವಿತವು ನಿಮ್ಮ ಮಹಿಮೆಗಾಗಿ ನಮ್ಮನ್ನು ಅರ್ಪಿಸಿಕೊಳ್ಳುವಂತಹ ತ್ಯಾಗದ, ಅರ್ಪಣೆಯ, ವಿಧೇಯತ್ವದ ಜೀವಿತವಾಗಿ ರೂಪುಗೊಳ್ಳಲಿ ಸ್ವಾಮಿ. ನಮ್ಮ ಬದುಕು ಸದಾ ನಿಮ್ಮ ಮಹಿಮೆಗಾಗಿ ಸಿದ್ಧವಾದಂತಹ ಬದುಕಾಗಲಿ. ಕ್ರಿಸ್ತರು ಹೇಗೆ ತಂದೆಯೇ ನನ್ನಿಂದ ಮಹಿಮೆ ಹೊಂದಿರಿ ಎಂಬುದಾಗಿ ತನ್ನನ್ನು ಅರ್ಪಿಸಿಕೊಂಡ್ರೋ, ಹಾಗೆಯೇ ನಾವು ನಮ್ಮನ್ನು ಅರ್ಪಿಸಿ ತಂದೆಯೇ ನೀವು ಮಹಿಮೆ ಹೊಂದಿರಿ ಎಂಬುದಾಗಿ ಜೀವಿಸುವಂತಹ ಅದ್ಭುತ ಜೀವಿತವನ್ನು ಹೊಂದಿಕೊಂಡು ಮುಂದೊಂದು ದಿನ ತಂದೆಯಾದ ದೇವರಾದ ನಿಮ್ಮ ಒಂದು ಪರಲೋಕ ಸಾಮ್ರಾಜ್ಯದಲ್ಲಿ ಸಹ ಭೋಜನದಲ್ಲಿ ಪಾಲುಗಾರರಾಗಲು ನಮ್ಮನ್ನು ಸಿದ್ಧಪಡಿಸಿ ಬಲಪಡಿಸಿ ಮುನ್ನಡೆಸಿರಿ ಎಂಬುದಾಗಿಯೂ, ಮತ್ತು ಸದಾ ತಂದೆಯಾದ ದೇವರೇ ದಯಮಾಡಿ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ನಿಮ್ಮ ದೃಷ್ಟಿಯು ಅತಿ ಶ್ರೇಷ್ಠ. ನಿಮ್ಮ ದೃಷ್ಟಿಯಿಂದ ನಾವು ಮರೆಯಾಗಲು ಸಾಧ್ಯವಿಲ್ಲ. ತಂದೆಯಾದ ದೇವರೇ, ನಮ್ಮನ್ನು ದೃಷ್ಟಿಸಿ, ನಮ್ಮನ್ನು ಕನಿಕರಿಸಿ, ನಮ್ಮೊಂದಿಗಿದ್ದು ನೀವೇ ಬಲವಾಗಿದ್ದು, ನೀವೇ ರಕ್ಷಣಾ ಕವಚವಾಗಿದ್ದು, ನೀವೇ ಜೊತೆಗಾರರಾಗಿದ್ದು, ನೀವೇ ನಮ್ಮೊಂದಿಗಿದ್ದು, ನೀವೇ ಕಾರ್ಯವನ್ನು ಮಾಡಿ ಮುನ್ನಡೆಸಿರಿ ಎಂಬುದಾಗಿ ಪರಿಪೂರ್ಣ ಮನದಿಂದ ಪರಿಶುದ್ಧ ನಾಮವುಳ್ಳ ಪ್ರಭು ಯೇಸು ಕ್ರಿಸ್ತರ ನಾಮದ ಮುಖಾಂತರವಾಗಿ ತಂದೆಯಾದ ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸದುತ್ತರವನ್ನು ದಯಪಾಲಿಸಿರಿ ತಂದೆಯೇ. ಆಮೇನ್.
ವಿಚಾರ ಇದು.